11 ಕ್ರಾಸ್ ವೋಟಿಂಗ್ ಬಿಜೆಪಿ ಮತ್ತು ಜೆಡಿಎಸ್ನಿಂದ. ಬಿಜೆಪಿಯಿಂದ ಎಷ್ಟು, ಜೆಡಿಎಸ್ನಿಂದ ಎಷ್ಟು ಅನ್ನುವ ವಿಷಯದಲ್ಲಿ ಅವರವರದ್ದೇ ಲೆಕ್ಕಾಚಾರಗಳಿದ್ದಾವೆ. ಬಿಜೆಪಿ ತನ್ನ 4 ವೋಟುಗಳನ್ನು ಜೆಡಿಎಸ್ಸಿಗೆ ಹಾಕೋದು ಅಂತ ಹೇಳಿತ್ತಂತೆ. ನಮ್ಮವ್ರು 4 ಜನ ಜೆಡಿಎಸ್ಸಿಗೆ ಕರೆಕ್ಟಾಗಿ ಹಾಕಿದ್ದಾರೆ. ಆಗಿರೋದು 3 ಕ್ರಾಸ್ ವೋಟಿಂಗ್ ನಮ್ಮಲ್ಲಿ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಜೆಡಿಎಸ್ನವರು ಅಧಿಕೃತ ಹೇಳಿಕೆಯಲ್ಲ, ಜೆಡಿಎಸ್ನವರ ಲೆಕ್ಕ ಬಿಜೆಪಿಯಿಂದ ನಮಗೆ ಬರಬೇಕಾದ 4 ವೋಟುಗಳು ಬಂದಿಲ್ಲ. ಯಾವ 14 ಶಾಸಕರನ್ನ ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ವು 14 ವೋಟುಗಳು ನಮಗೆ ಬಂದಿದ್ದಾವೆ. ಜಿ ಟಿ ದೇವೇಗೌಡರು ಆತ್ಮಸಾಕ್ಷ್ಯ ಮತ ಹಾಕಿದ್ದೀನಿ ಅಂದಿದ್ರು. ಆತ್ಮಸಾಕ್ಷ್ಯ ಮತ ಹಾಕಿದಂಗೆ ಅನ್ನಿಸ್ತಾ ಇದೆ ಅವರು. ಪ್ರಶಾಂತ್ ಅಲ್ಲ ಅಜಿತ್, ಇದೀಗ ಈ $1,000,000 ಪ್ರಶ್ನೆ ಅಂತ ಆಗಾಗ ಪತ್ರಕರ್ತರು ಬಳಸ್ತಾರೆ ನೋಡಿ. ಆ್ಯಕ್ಚುಲಿ ಇದು $1,000,000. ಯಾಕಂದರೆ ಈಗ ಡಿ ಕೆ ಶಿವಕುಮಾರ್ ಬಿಟ್ಟರೆ ನನಗೇನು ರಾಜ್ಯ ಅಧ್ಯಕ್ಷ ಹರಿಪ್ರಸಾದ್ರಿಗೂ ಗೊತ್ತಿರುತ್ತೆ ಅಂತ ಅನ್ಸಲ್ಲ. ಡಿ ಕೆ ಶಿವಕುಮಾರ್ಗೆ ಮತ್ತು ಅವರ ಪೊಲಿಟಿಕಲಿ ಯಾರು ಹ್ಯಾಂಡಲ್ ಮಾಡ್ತಾರಲ್ಲ ಅವ್ರಿಗೆ ಅಷ್ಟೇ ಗೊತ್ತಿದೆ ಯಾರು ಆ್ಯಕ್ಚುಲಿ ಕ್ರಾಸ್ ವೋಟ್ ಮಾಡಿದ್ದಾರೆ. ಗೊತ್ತಾಗದೇ ಏನಿರಲ್ಲ, 2-3 ದಿನದಲ್ಲಿ ಎಲ್ಲವೂ ಗೊತ್ತಾಗುತ್ತೆ. ಬಟ್ ರಾಜ್ಯಸಭಾ ಚುನಾವಣೆ ಇದ್ದರೆ ನೀವು ಪಾರ್ಟಿ ಕ್ರಮ ತೆಗೆದುಕೊಳ್ಳೋದು ಎಲ್ಲ ಇರುತ್ತೆ. ನೀವು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು ಕ್ರಮ ತೆಗೆದುಕೊಳ್ತೀರಿ? ಯಾಕಂದರೆ ಇಟ್ಸ್ ಅ ಸೀಕ್ರೆಟ್ ಬ್ಯಾಲೆಟ್. ಹೌದು, ಅದನ್ನೇನು ಅವ್ರು ತೋರಿಸೋ ಹಂಗಿಲ್ಲ. ಹೀಗಾಗಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆದ ತಕ್ಷಣ ಈಗ ಚಮಕ್ ಅಂತ ಶಬ್ದ ಉಪಯೋಗಿಸ್ತಾರಲ್ವ, ಚಮಕ್ ಕೊಟ್ಟರು. ಅಂದರೆ ಒಂದು ರೀತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ರೀತಿ ಲ್ಯಾಕ್ಲಸ್ಟರೇ ಇದ್ದರು ಸಿದ್ದರಾಮಯ್ಯನವರು ಇದ್ದಾಗ. ಚಮಕ್ಕನ್ನು ವಿರೋಧಿ ಪಾಳಯಕ್ಕೆ ಮಾತ್ರ ಅಲ್ಲ, ತಮ್ಮದೇ ಪಕ್ಷದ ಸೆಲೆಕ್ಷನ್ ಕಮಿಟಿಗೂ ಕೊಟ್ಟರು. ಎಲ್ಲರಿಗೂ ಮೈ ಸೆಲೆಕ್ಷನ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ನೋಡಿ, ನಾನು 5ನೇ ಕ್ಯಾಂಡಿಡೇಟ್ ಹಾಕಂತ ಹೇಳಿದೆ, ನೋಡಿ 32 ವೋಟ್ ಬಂದು ಅಂತೇಳಿ. ಹೌದು. ನನಗನ್ಸುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಹಿಡಿದ ಕೆಲಸವನ್ನು ಬಿಡಲ್ಲ ಅವರು. ಮತ್ತು ಪೊಲಿಟಿಕಲಿ ಏನನ್ನೂ ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನೋದನ್ನು ಅವರು 2028 ಕರ್ನಾಟಕದ ಪೊಲಿಟಿಕ್ಸ್ನ ತಯಾರಿಯ ದೃಷ್ಟಿಯಿಂದ ಕೂಡ ಈಗ ಡಿ ಕೆ ಶಿವಕುಮಾರ್ ಏನು ಮಾಡಿ ತೋರಿಸಿದ್ರು. ಇದು ನೋಡಿ, ಅಧಿಕಾರದಲ್ಲಿದ್ದಾಗ ಎಲ್ಲರೂ ಮಾಡಿದ್ದಾರೆ. ನಾನೇನು ಬರೀ ಡಿ ಕೆ ಶಿವಕುಮಾರ್ ಹೊಸದಾಗೇನೋ ಮಾಡಿಬಿಟ್ರು ಅಂತೇಳಿ. ಬಟ್ ಅಜಿತ್, 11 ಈಸ್ ಎ ಹ್ಯೂಜ್ ನಂಬರ್. ಎಲ್ಲರೂ ಏನು ಅಂದ್ಕೊಂಡಿದ್ರು 1 ನಂಬರ್ ಬೇಕು, 2 ನಂಬರ್ ಬೇಕು, ಅಷ್ಟು ಮಾಡ್ತಾರೆ ಬಿಡು. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮೇಲೇ ಎಲ್ಲರದ್ದು ಚರ್ಚೆ ಇತ್ತು. ರೈಟ್, ಟೈಮ್ ಮುಗಿದಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. 8:00 ಮಾತಾಡೋಣ ಇದ್ರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.